ಎಚ್ಡಿಕೆ ಪ್ರೆಸ್ ಮೀಟ್ ಮಾಡಿ ಸಿಎಂ ವಿರುದ್ಧ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಪ್ರಜ್ವಲ್ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಜೊತೆಗೆ ನವೀನ್ ಗೌಡ ಇರುವಂತಹ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ನವೀನ್ ಗೌಡ ಮತ್ತು ಸ್ನೇಹಿತನ ಆಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಫೋಟೋ ಪ್ರದರ್ಶನ ಮಾಡಿದ್ರು. ನವೀನ್ ಗೌಡ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಇರುವಂತಹ ಫೋಟೋ ರಿಲೀಸ್ ಮಾಡಿದ್ದಾರೆ. ವಿಡಿಯೋ ಹಂಚಿದಂತಹ ವ್ಯಕ್ತಿಗಳ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ಡಿಕೆ. ಮಾನ ಮರ್ಯಾದೆ ಹರಾಜು ಹಾಕಿರೋರು ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ DK ಸುರೇಶ್ ವ್ಯಂಗ್ಯ. ಅಪ್ಪ ನಿಮ್ಮ ಪೆನ್ ಡ್ರೈವ್ ಗತೆ ನಾನು ಹೇಳೋದಲ್ಲ, ಅದು ಯಾವ ವಿಡಿಯೋಲ್ಲಿ ಓಡಾಡ್ತಾವಪ್ಪ. ಅದು ಯಾರೋ ಏನು ಮೂರ್ತಿ ಅಂತಲೂ, ಅದು ಯಾರೋ ಒಂದು ಹಳೆ ಕತೆ ನಿಮ್ಮ ಎಲ್ಲೇನು ಮೂರ್ತಿನ. ಇವ್ರು ಎಂಟ್ರಿ ಹೆಂಗೆ ಬಂತರು, ದುಡ್ಡು ಮಾಡೋದು ಹೆಂಗೆ ಅಂತ. ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದ್ನಲ್ಲ ಅಂತ ಹೇಳಿ ಪಾಪ ಅದು ಎಂಥದ್ದು ಬಿಟ್ಟವರಪ್ಪ ಅವರು ಯಾರು ಎಲ್ಲೆನ್ನ ಮೂರ್ತಿ ಅಂತೇಳಿ. ಆಮೇಲೆ ಅದು ಎಂಥದ್ದು ನಿಮ್ಮ ಹಿಂದೆ ಒಬ್ಬರು ಆಫೀಸರ್ ಸಂಗ್ರಾಮ್ ಸಿಂಗು ಯಾವುದೋ ಒಳಗೆ ಹೋಗಿ ರೈಡ್ ಮಾಡಿದಾಗ ನೀವು ಏನೇನು ಮಾಡ್ತಾಯಿದ್ರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ, ನಾನು ಹೇಳ್ತಿಲ್ಲ. ನಿಮ್ಮ ಸಂಸ್ಕೃತಿ ಪೆನ್ ಡ್ರೈವ್ ಸಂಸ್ಕೃತಿ ಅಂತೆ ದೇವೇಗೌಡರು ಕುಟುಂಬಕ್ಕೆ. ಕುಮಾರಸ್ವಾಮಿ ಅವ್ರ ಮಗ, ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್, ಹೇಳಿದ್ದೇನೆ. ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ. ಈ ಪ್ರಕರಣ ಈ ರೀತಿ ಆಗಿರೋದು ನಿಮಗೆ ಗೊತ್ತಿತ್ತಲ್ವಪ್ಪ. ಈಗೆಲ್ಲ ಬಿಟ್ಟಿದ್ರಲ್ಲ ರಾಹುಲ್ ಗಾಂಧಿ, ಸುರ್ಜೇವಾಲಾ. ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM. ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು? ಸುರ್ಜೇವಾಲಾ. ಯಾರ್ಯಾರು ಫೋಟೋ ಬಿಡಬೇಕು ಅಂತ ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತೇಳಿ ಟಿಕ್ ಆಗ್ದಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡೋಲ್ಲ ನೀನು ಸುರ್ಜೇವಾಲಾ. ನಿನಗೆ ಯಾವ ಜವಾಬ್ದಾರಿ? ನೀನು ಸರ್ಕಾರದಿಂದ ನೀವು ಯಾವಾಗ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು. ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ. ಇಲ್ಲೇ ಪಾಪ ಕೃಷ್ಣ ಬೈರೇಗೌಡರು ಪ್ರಪಂಚದಲ್ಲೇ ಹೇಳಿದ್ದಾರೆ. ಇಲ್ಲ, ನಾನು ಒಪ್ಕೋತೀನಪ್ಪ. ಈಗ ನಾನು ಅದನ್ನೇ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ, ಈಗೇನು ಹೇಳ್ತೀನಿ ಅಂತ ಹೇಳವ್ರೆ. ನಾನು ಜನಗಳ ಭಾವನೆಗಳೇನಿತ್ತು, ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ. ಅದಲ್ಲದೆ ಬೇರೆ 2-3 ಸಭೆಗೆ ಹೋಗಿದ್ದೆ ಹಾಸನಕ್ಕೆ, ಅಲ್ಲೂ ಹೇಳಿದ್ದೇನೆ. ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ನೀವು ಬಿಟ್ಟ ಮೇಲೆ ಗೊತ್ತಾಗಿದೆ. ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು, ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು. ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ, ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ, ಈ ಥರ ಪರಿಸ್ಥಿತಿಗಳಿದೆ ಅಣ್ಣ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವನು. ಅದಕ್ಕೆ ಇವನು ಶಿವಕುಮಾರ್ ಏನು ಹೇಳ್ತಾರೆ, ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು, ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ಯಾವುದೋ ಯೋಗೇಶ್ವರ್ ಮಗಳನ್ನ ಮನೆಯ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡು ಉದ್ಧಾರ ಮಾಡ್ತಾರಂತೆ. 2002ರಲ್ಲೂ ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ, ಈಗ ಬೇಡ ಅದು. ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಸ್, ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ. ಹಾಸನದಲ್ಲಿ ತಪ್ಪು ಮಾಡಿದರೆ ನಾವು ಸರಿದಾರಿಗೆ ತರತಕ್ಕಂಥ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕರ್ತರಿಗೆ ಕೇಳಿದ್ದೇನೆ. ಅವನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ. ಇದು ತಪ್ಪ ನಾನು ಹೇಳಿದ್ದು. ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕೆ ಹೇಳಿದೆ? ರಕ್ತ ಸಂಬಂಧಿ. ತಪ್ಪು ಮಾಡಿದರೆ ತಪ್ಪನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಕಾರ್ಯಕರ್ತರಿಗೆ ಹೇಳಿದೆ. ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನೂ ಇದಕ್ಕೆ ಹೇಳಿದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ನಮ್ಗೆ ಗೊತ್ತು, ಭಾಳ ಚೆನ್ನಾಗಿ ಮಾತನಾಡ್ತೀರಿ ನೀವು. ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈಗ SIT ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಇನ್ನೂ ಬಿಟ್ಕೊಂಡ್ರಿ? ಒಂದು ಭಾಗ ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ. ರಾಹುಲ್ ಗಾಂಧಿ ಇವತ್ತು ಮೋದಿಯವ್ರನ್ನ ಕೇಳ್ತಾ ಇದ್ರಲ್ಲ, ಬಾಯ್ ಬಿಡ್ತಿಲ್ಲ ಅಂತ ಹೇಳಿ. ಏನು ಹೇಳಿದ್ದಾರೆ ಮೋದಿಯವರು ಇವತ್ತು? ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥದ್ದು ಏನಿದೆ
ಪ್ರಜ್ವಲ್ ಅವ್ರನ್ನೂ ಸಹ ನಾವು ಸಾಫ್ಟ್ ಕಾರ್ನರಿಂದ ನಾವು ಕಾಣಲಿಕ್ಕಾಗಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು, ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು. ಅದು ಯಾವುದೋ ಗೌಹಾತಿನಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಹೆಣ್ಮಗಳಿಗೆ ಏನೋ ಒಂದು ಅತ್ಯಾಚಾರಗಳಾಗಿವೆ ಅಂತ ಯಾರೋ ಕಣ್ಣಲ್ಲಿ ನೀರು ಹಾಕೊಂಡ್ಯಾರ ಮಾತಾಡೋರೆ. ಏನು ಆ್ಯಕ್ಷನ್ ತಗೊಂಡಿದ್ದೀರಪ್ಪ? ಏನು ಆ್ಯಕ್ಷನ್ ತಗೊಂಡ್ರಿ? ಇದು ಒಂದು ಭಾಗ. ಏನು ಪ್ರಿಯಾಂಕಾ ಗಾಂಧಿ ಏನು ಎಲ್ಲ ಇಂಟರ್ನ್ಯಾಷನಲ್ ಇದು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕೀಗ ಪಾಪ ಇವರಿಗೆ. ಇದು ಯಾವ ರೀತಿಯಲ್ಲೇ ನಡೆದಿದೆ ಪಾಪ. ಇಲ್ಲಿ ಹೇಳ್ತಾರೆ HD ಸತ್ಯಹರಿಶ್ಚಂದ್ರ ಮೊಮ್ಮಗ ಅಲ್ವೇ ಅಂತ ಹೇಳಿ. ನಾನೇನು ಸತ್ಯಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಸತ್ಯಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನೇರವಾಗಿ ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಈಗ ಸಂತ್ರಸ್ತೆಯರ ಬೆಂಬಲಕ್ಕೆ ನಾನು ಯಾವ ನೋಟಿಸ್ ಕೊಡಿ ಎಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟ್ರ್ ಬರ್ಸ್ಕೊತಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಂತ ಈಗ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನೇ ಬಿಟ್ಟವ್ರೆ. BJP ನಿಲುವೇನು ಅಂತಾರೆ. ಇವೆಲ್ಲ ಏನೇನಿದೆ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಿನ್ನೆ ಶಿವರಾಮ ಏನೋ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ SIT. ಈಗ SIT ಅವರು ಎಲ್ಲ ಹರಾಜು ಹಾಕಾಯಿತು, ಈಗ ಶಿಕ್ಷೆ ಅಂತೆ. ಪಾಪ ನಿಮ್ಮ SIT ಮಹಾನ್ ನಾಯಕರುಗಳೇ ಯಾರ್ಯಾರು ಇದ್ದೀರಲ್ಲಿ, ನಿಮ್ಮ ಮುಂದಕ್ಕೆ ವಿಡಿಯೋ ಬಿಡೋರು ಇರಲಿ. ಇಲ್ಲಿವರೆಗೆ ಬಿಟ್ಟವರಲ್ಲಪ್ಪ 21ನೇ ತಾರೀಕಿಂದ. ಅವ್ರ ಮೇಲೆ ಏನು ಮಾಡಿದ್ದೀರಾ ಹೇಳ್ರಪ್ಪ ಜನಕ್ಕೆ. FIR ಹರ್ಕೊಂಡಿದ್ದೀರಿ, 15 ದಿವಸ ಆಯಿತು, ಒಬ್ಬನ್ನೂ ಅರೆಸ್ಟ್ ಮಾಡಲಿಲ್ಲ. ಹಾಸನದ ಕೋರ್ಟ್ನಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ. ಕಾರ್ತಿಕ್ ಗೌಡ್ನಿಂದ ಹಿಡಿದು ಇದೇ ನವೀನ್ ಗೌಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೊಡೋಕ್ಕೆ ಬರಲ್ಲ. SITಗೆ ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನು ನಿಮ್ಮ ಸರ್ಕಾರದ PP ಏನೋ ಯಾರು ಅವನಲ್ಲ ಹೇಳಿ ಅಲ್ಲಿಗೆ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ SP ಏನು ಮಾಡ್ತಾವನೆ ಅಲ್ಲ, ಬೇರೆ ಹೆಣ್ಣು ಮಗಳಂತಿರೋದಲ್ಲಿ ಏನು ಮಾಡ್ತಾಯಿದ್ದೀರಿ? ಟ್ರಾನ್ಸ್ಫರ್ ಇನ್ನೂ ಯಾಕೆ ಮಾಡಲಿಲ್ಲ ಕೇಸ್ನ SIT ಅವರಿಗೆ? ಇಲ್ಲಿ ಶರವೇಗದಲ್ಲಿ ಮಾಡ್ತಾಯಿದ್ದೀರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನೂ ಅಲ್ಲಿಂದ FIR ಆಗಿರೋದನ್ನ? ಇದನ್ನು ಫೇರ್ ತನಿಖೆ ಅಂತೀರಾ? ನಿಜಕ್ಕೂ ಸತ್ಯ ಬರಬೇಕಾ ನಿಮಗೆ ಹೊರಗಡೆ? ಮಾಡಬೇಕಾ? ಏನು ಕುಮಾರಸ್ವಾಮಿ ಮೇಲೆ ಏಕವಚನದಲ್ಲಿ ಅಟ್ಯಾಕ್ ಮಾಡಿದ್ದು ನಮ್ಮ ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ, ಕೆಲವು ಬಾರಿ ಪಾಪ ಪ್ರೀತಿಯಿಂದ ನಮ್ಮ ಕುಮಾರಣ್ಣ ಹೇಳೋರೇ ಅಂತಾರೆ. ಇನ್ನೊಂದು ಕಡೆ ಅವನೋ ಇವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ. ನೋಡಿದ್ದೀನಿ ಯಾವ ಥರ ಬಂದಿದ್ದೀರಿ ನೀವು. ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದಂಥದ್ದು. ನೆನ್ನೆ ಒಂದು ರಿಟರ್ನ್ ಸ್ಟಿಚ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇಂಥದ್ದು ವಿಡಿಯೋ ಹೇಳಿಕೆ ಕೊಟ್ರಿ. ಆಮೇಲೆ 12 ಗಂಟೆಗೂ 1 ಗಂಟೆಗೂ ಮನೆ ಮುಂದೆ ಒಂದು ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ TVಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೇ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು, ಬಾಲ ಸುಟ್ಟ ಬೆಕ್ಕಿನ ಕಥೆ ಆಗೈತಿ. ಈಗ ಕೊಡಿತಾ ಈಗ ನಿಮ್ಮ SITಯಿಂದ ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮಾಡೋಕ್ಕೆ ನಿಮ್ಮ ಕೈಲಿ? ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದೀರಿ? ಪಾಪ ಅವನು ಯಾರೋ ಬೇಳ್ತಾನಲ್ಲ, ದೇವೇಗೌಡರ ಕುಟುಂಬನ JDS ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಿಟ್ಟಿದ್ದೀವಿ. ಎಲ್ಲ ಹೋಗಿದೆ, ಹೆದರಬೇಡ, ಹೇಳಿಕೆ ಕೊಡು. ನೀನು ಅಲ್ಲೋಗಿ ನನಗೇನಾದ್ರು ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಹೇಳಿಕೆ ಕೊಡು, ಬರ್ಸು ಅಂತಾನೆ. ಕುಮಾರಸ್ವಾಮಿ ಕಾರಣ ಅಂತೇಳಿ ಬರ್ಸು ಅಂತ ಹೇಳಿ. ಏನು ಪರವಾಗಿಲ್ಲ. ಇಲ್ಲೇ ಇದಂಥದ್ದು
ನಿಮ್ಮ ಸೆಕ್ಷನ್ಗಳು ಬೇಲಬಲ್ ಸೆಕ್ಷನ್ನು ಅಂತ ಹೇಳಿದ್ರೆ ಬಿಡಪ್ಪ ಅವೆಲ್ಲ ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗಾಗಲೇ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ. ಯಾರು ಹೇಳಿರೋದದು? ಇದೇ ನಿಮ್ಮ ಡಿ ಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಯಾವಲ್ಲ ಹಿಂದೆ ಒಂದು ಬೇರೆ ಒಂದು ಸಲ ಪಾಪ ಯಾರೋ ಬೆಳಗಾಮ ನಮ್ಮ ಸಾಹುಕಾರರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು? ಬೆಳಗಾವಿ ಸಾಹುಕಾರರ ಮೇಲೆ ಇವರೇ ತಾನೇ ಮಾಡಿದ್ದೆಲ್ಲ, ಕರ್ಕೊಂಬಂದು ಯಾರನ್ನೋ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ. ಪಾಪ ಒಂದು ಆಡಿಯೋ ಇದೆ, 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ, ಆ ಆಡಿಯೋನೂ ಇದೆ. ಬೆಳಗಾವಿ ಸಾಹುಕಾರನ ಟ್ರ್ಯಾಪ್ ಮಾಡಿರೋದು. ಇಲ್ಲಿ ದೇವೇಗೌಡರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ, ಈ ಜನತಾದಳ ಅಷ್ಟು ಸುಲಭವಾಗಿ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ಇದ್ದಾನೆ ಕಾಪಾಡೋಕ್ಕೆ. ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಮಗೆ ಬೇಕಾಗಿರೋದು, ನೆನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ ಮಾಡಬೇಕು ಅಂತೇಳಿ, ಬಹುಶಃ ವಿವೇಕ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ SITನೂ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.